ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಇಡೀ ಜಗತ್ತಿನ ನಾನಾ ದೇಶಗಳ ಮೇಲೆ ವಿಧಿಸಿದ್ದ ಟ್ಯಾರಿಫ್ ಬಗ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಕೊಡಲಿರುವ ತೀರ್ಪು ಜಗತ್ತಿನ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಅಧ್ಯಕ್ಷರ ನಿರ್ಧಾರದ ವಿರುದ್ಧ ತೀರ್ಪು ಕೊಟ್ಟರೆ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಬೇಕಾಗುತ್ತೆ ಅನ್ನೋ ಮಾತುಗಳು ಅಲ್ಲಿನ ಟ್ರೆಷರಿ ಸೆಕ್ರೆಟರಿಯ ಬಾಯಲ್ಲಿ ಬರ್ತಾ ಇವೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇರೋ ಟ್ರಂಪ್ ರಷ್ಯಾದ ವಿರುದ್ಧ ಈಗ ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಮತ್ತು ಅವರ ಮೇಲೆ ನಾವು ಸೆಕೆಂಡ್ರಿ ಸ್ಯಾಂಕ್ಷನ್ಸ್ ಅಸ್ತ್ರವನ್ನು ಬಳಸ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ರಷ್ಯಾದ ವಿರುದ್ಧ ಸೆಕೆಂಡ್ರಿ ಸ್ಯಾಂಕ್ಷನ್ಸ್ ಅನ್ನೋದು ಭಾರತದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಹಾಗೆ ಅಕಸ್ಮಾತ್ ಟ್ಯಾರಿಫ್ ಅನ್ನೋದನ್ನು ಅಲ್ಲಿನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದರೆ ಅಮೆರಿಕಾದ ಪರಿಸ್ಥಿತಿ ಏನಾಗುತ್ತೆ? ಇಷ್ಟಕ್ಕೂ ಆ ಪ್ರಕರಣದಲ್ಲಿ ಅಧ್ಯಕ್ಷರಿಗೆ ಸೋಲಾಗುತ್ತೆ ಅಂತ ಟ್ರಂಪ್ ಹತ್ತಿರದ ಜನಾನೇ ಮಾತಾಡ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ. ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ಸೆಪ್ಟೆಂಬರ್ ತಿಂಗಳ 12, 13 ಮತ್ತು 14ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ನಾನು ಅಧ್ಯಕ್ಷ ಆದರೆ ಒಂದೇ ದಿನದಲ್ಲಿ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸಿಬಿಡ್ತೀನಿ ಅಂತ ಚುನಾವಣೆಯ ಸಮಯದಲ್ಲಿ ಟ್ರಂಪ್ ಹೇಳಿದ್ರು. ನಿಮಗೆ ನೆನಪಿರಬೇಕು, ಒಂದಿನ ಅಲ್ಲ 9 ತಿಂಗಳ ಕಳೆದು ಹೋಗ್ತಾ ಇದ್ರೂ ಕೂಡ ಇನ್ನೂ ಕೂಡ ರಷ್ಯಾ ಯುಕ್ರೇನ್ ಯುದ್ಧ ನಿಂತಿಲ್ಲ. ಅಲಾಸ್ಕಾದಲ್ಲಿ ಟ್ರಂಪ್ ಹಾಗೂ ಪುತಿನ್ ಭೇಟಿಯಿಂದ ಯಾವ ಫಲಿತಾಂಶವೂ ಹೊರಬೀಳಲಿಲ್ಲ. ಯುದ್ಧ ನಿಲ್ಲಿಸೋಣ, ಆದರೆ ನಾವು ಆಕ್ರಮಿಸಿಕೊಂಡಿರೋ ನೆಲ ನಮ್ಮ ಹತ್ರನೇ ಇರುತ್ತೆ ಅಂತ ಪುತಿನ್ ಹೇಳ್ತಾರೆ. ನಮ್ಮ ದೇಶದ 25% ಭೂಭಾಗವನ್ನು ಕಳ್ಕೊಂಡು ನಾವು ಹೇಗೆ ಸಂಧಾನ ಮಾಡ್ಕೊಳ್ಳೋದು? ನಮ್ಮ ಸೇನೆ ಆ ನೆಲವನ್ನು ವಾಪಸ್ಸು ಪಡೆಯುತ್ತೆ ಅಂತ ಜೆಲೆನ್ಸ್ಕಿ ಹೇಳ್ತಾರೆ. ಯುರೋಪಿಯನ್ ಯೂನಿಯನ್ ಜೆಲೆನ್ಸ್ಕಿಯ ಬೆನ್ನಿಗೆ ನಿಂತುಕೊಳ್ಳುತ್ತೆ. ಅಲ್ಲಿಗೆ ಇದು ಸದ್ಯಕ್ಕೆ ಬಗೆಹರಿಯೋ ಕಥೆ ಅಲ್ಲ ಅನ್ನೋದು ಟ್ರಂಪ್ಗೂ ಅರ್ಥ ಆಗ್ತಾ ಇದೆ. ಹಾಗಂತ ಕೈ ಚೆಲ್ಲಿ ಕೂತ್ರೆ ಅವಮಾನ. ಹೀಗಾಗಿ ಟ್ರಂಪ್ ಈಗ ರಷ್ಯಾದ ಮೇಲೆ ಸೆಕೆಂಡ್ರಿ ಸ್ಯಾಂಕ್ಷನ್ಸ್ನ ಮಾತಾಡ್ತಾ ಇದ್ದಾರೆ. ಗೆಳೆಯರೆ, ಅಮೆರಿಕ ಈಗಾಗಲೇ ರಷ್ಯಾದ ಮೇಲೆ ಸಾಕಷ್ಟು ಸ್ಯಾಂಕ್ಷನ್ಸ್ ಅನ್ನು ವಿಧಿಸಿದೆ. ಅಲ್ಲಿ ಇನ್ನೇನು ಬಾಕಿ ಉಳಿದಿಲ್ಲ. ಯಾವ ಸ್ಯಾಂಕ್ಷನ್ಗೂ ರಷ್ಯಾ ಹೆದರೋ ಸ್ಥಿತಿಲೂ ಇಲ್ಲ. ಆದರೆ ಈಗ ಅಮೆರಿಕ ಟಾರ್ಗೆಟ್ ಮಾಡಿಕೊಳ್ತಾ ಇರೋದು ರಷ್ಯಾನಲ್ಲ, ಬದಲಿಗೆ ರಷ್ಯಾದ ಜೊತೆ ವ್ಯಾಪಾರ ಮಾಡೋ ದೇಶಗಳನ್ನು. ಇವತ್ತು ರಷ್ಯಾದ ಮೇಲೆ ಯುರೋಪ್ ಹಾಗೂ ಅಮೆರಿಕಾಗಳು ಅದೆಷ್ಟೇ ಸ್ಯಾಂಕ್ಷನ್ ವಿಧಿಸಿದ್ರು, ಡಾಲರ್ ಬಳಕೆ ಮೇಲೆ ನಿರ್ಬಂಧವನ್ನು ಹೇರಿ ರಷ್ಯಾದ ಅಸೆಟ್ಸನ್ನು ಸೀಸ್ ಮಾಡಿದರೂ ಕೂಡ ರಷ್ಯಾದ ಆರ್ಥಿಕತೆ ತೀರಾ ಕುಸಿತವನ್ನೇನೂ ಕಾಣ್ತಾ ಇಲ್ಲ. ಯುದ್ಧ ಮಾಡೋ ಶಕ್ತಿಯನ್ನೂ ಅವರು ಕಳ್ಕೊಂಡಿಲ್ಲ. ಯುಕ್ರೇನ್ನ ಪರ ಯುರೋಪಿಯನ್ ಯೂನಿಯನ್, ಅಮೆರಿಕಾದ ಮಿತ್ರ ದೇಶಗಳೆಲ್ಲ ನಿಂತಿವೆ. ಆದರೆ ರಷ್ಯಾ ಒಂದೇ ನಿಂತು ಅಲ್ಲಿ ಕಾದಾಡ್ತಾ ಇದೆ. ಇದು ಸಾಧ್ಯವಾಗೋದಕ್ಕೆ ಕಾರಣ ಆಗ್ತಾ ಇರೋದು ರಷ್ಯಾದ ನೈಸರ್ಗಿಕ ಸಂಪನ್ಮೂಲಗಳು. ಇವತ್ತು ಕಚ್ಚಾ ತೈಲ, ಕಲ್ಲಿದ್ದಲು, ಫರ್ಟಿಲೈಸರ್ಸ್, ಯುರೇನಿಯಂ ಹಾಗೂ ಸಾಕಷ್ಟು ಖನಿಜ ಸಂಪತ್ತು ರಷ್ಯಾದಲ್ಲಿದೆ. ಭಾರತ, ಚೈನಾಗಳು ರಷ್ಯಾದ ಅತಿದೊಡ್ಡ ವ್ಯಾಪಾರಿ ಪಾಲುದಾರ ದೇಶಗಳಾಗಿವೆ. ರಷ್ಯಾದ ತೈಲವನ್ನು ಬಹುತೇಕ ಈ ಎರಡೇ ದೇಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇವೆ. ಇನ್ನು ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳು ತೈಲ ಹಾಗೂ ಗ್ಯಾಸ್ ಅನ್ನು ಖರೀದಿ ಮಾಡಿದರೆ ಅಮೆರಿಕ ಕೂಡ ರಷ್ಯಾದಿಂದ ಲೋಹಗಳನ್ನು, ಕೆಮಿಕಲ್ಸನ್ನು, ಫರ್ಟಿಲೈಸರ್ಸ್ ಹಾಗೂ ಅಣು ಇಂಧನವನ್ನು ಆಮದು ಮಾಡಿಕೊಳ್ಳುತ್ತೆ. ಈಗ ರಷ್ಯಾದ ತೈಲ ವ್ಯಾಪಾರದ ಮೇಲೆ ಸ್ಯಾಂಕ್ಷನ್ ಅನ್ನು ವಿಧಿಸಿದರೆ ಒಂದೇ ಕಲ್ಲಿಗೆ ಭಾರತ ಹಾಗೂ ಚೈನಾ ಎರಡನ್ನೂ ಹೊಡೆಯಬಹುದು ಅಂತ ಅಮೆರಿಕ ಯೋಚಿಸ್ತಾ ಇದೆ. ಇಲ್ಲಿಗಾಗಲೇ ಅಮೆರಿಕ ಭಾರತದ ಮೇಲೆ ರಷ್ಯಾ ತೈಲ ಖರೀದಿಯ ಕಾರಣಕ್ಕೆ 25% ಟ್ಯಾರಿಫ್ ಅನ್ನು ಹೇರಿದೆ. ಅದರ ಜೊತೆ ರೆಸಿಪ್ರೋಕಲ್ ಟ್ಯಾರಿಫ್ ಒಂದು 25%ನಷ್ಟಿದೆ. ಸೊ ಭಾರತದ ಮೇಲೆ ಬೀಳ್ತಾ ಇರೋದು 50% ಹೆಚ್ಚುವರಿ ಟ್ಯಾರಿಫ್. ಇಷ್ಟಾದರೂ ಭಾರತ ಅಮೆರಿಕದ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೀವು ಗಮನಿಸಿರಬೇಕು, ಅಮೆರಿಕ ಭಾರತದ ಬಗ್ಗೆ ಏನೇ ಮಾತಾಡಿದ್ರು ಅದಕ್ಕೆ ಭಾರತದ ಪ್ರಧಾನಿ ಯಾವ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರಲಿಲ್ಲ. ಮೊನ್ನೆ ಟ್ರಂಪ್ ಭಾರತ ಹಾಗೂ ಅಮೆರಿಕ ನಡುವೆ ವಿಶೇಷ ಸಂಬಂಧಗಳಿವೆ, ಮೋದಿ ಗ್ರೇಟ್ ಪ್ರೈಮ್ ಮಿನಿಸ್ಟರು, ಭಾರತ ನಮ್ಮ ಅತ್ಯಾಪ್ತ ಗೆಳೆಯ ಅಂತ ಪಾಸಿಟಿವ್ ಆಗಿ ಮಾತಾಡಿದ ನಂತರನೇ ಭಾರತದ ಪ್ರಧಾನಿಯ ಒಂದು ಹೇಳಿಕೆ ಬಂತು. ಅದು ಕೂಡ ಏನು, ನಾವು ಟ್ರಂಪ್ ಅವರ ಭಾವನೆಗಳನ್ನು ಸ್ವಾಗತಿಸ್ತೀವಿ, ಅದನ್ನು ಪ್ರಶಂಸೆ ಮಾಡ್ತೀವಿ ಅಂತ ಅಷ್ಟೇ. ಅಲ್ಲಿಗೆ ನೀವು ನಮ್ಮ ಜೊತೆ ಮಾತಾಡಬೇಕಾದ ರೀತಿಯಲ್ಲಿ ಮಾತಾಡಿದರೆ ಮಾತ್ರ ನಾವು ನಿಮಗೆ ಪ್ರತಿಕ್ರಿಯೆ ಕೊಡ್ತೀವಿ, ಹಾಗಲ್ಲದೆ ಇದ್ರೆ ನಿಮ್ಮನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ ಅನ್ನೋ ಸಂದೇಶವನ್ನು ಭಾರತ ಅಮೆರಿಕಾಗೆ ಕೊಡ್ತು. ಹಾಗೆ ಅಮೆರಿಕಾದ 50% ಟ್ಯಾರಿಫ್ ಬಗ್ಗೆ ಭಾರತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಕೂಡ ಹೋಗಲಿಲ್ಲ. ಅಮೆರಿಕ ಜೊತೆ ಕೊರತೆಯಾಗುವ $40 ಬಿಲಿಯನ್ ವ್ಯಾಪಾರಕ್ಕೆ ಬೇರೆ ಮೂಲಗಳನ್ನು ಹುಡುಕೋದಕ್ಕೆ ಭಾರತ ಪ್ರಯತ್ನಗಳನ್ನು ಶುರು ಮಾಡಿತು. ನೀವು ರಷ್ಯಾದ ತೈಲವನ್ನು ಖರೀದಿ ಮಾಡಬಾರದು ಅಂತ ಹೇಳಿದ ನಂತರ ಮತ್ತಷ್ಟು ತೈಲವನ್ನು ಭಾರತ ಖರೀದಿ ಮಾಡ್ತು. ರಷ್ಯಾ ಜೊತೆ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ತು. ಸೊ
ಇಲ್ಲಿ ಅಮೆರಿಕಾದ ಟ್ಯಾರಿಫ್ಗಳು ಭಾರತದ ವಿರುದ್ಧ ಸಾಕಷ್ಟು ಪರಿಣಾಮಗಳನ್ನು ಬೀರೋದಿಲ್ಲ ಅನ್ನೋದು ಅವರಿಗೂ ಅರ್ಥ ಆಗಿದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ಗೆ ಕೂಡ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಭಾರತದ ವಿರುದ್ಧ ಮತ್ತಷ್ಟು ಟ್ಯಾರಿಫ್ಗಳನ್ನು ಹೇರೋಣ ಅಂತ ಅಮೆರಿಕ ಕರೀತಾ ಇದೆ. ಈ ಹಂತದಲ್ಲೇ ರಷ್ಯಾದ ತೈಲ ವ್ಯಾಪಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮೆರಿಕ ರಷ್ಯಾದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನು ವಿಧಿಸುತ್ತೆ. ಯುರೋಪಿಯನ್ ಯೂನಿಯನ್ ಕೂಡ ಸ್ಯಾಂಕ್ಷನ್ಸ್ ಅನ್ನು ಹೇರಿದರೆ ರಷ್ಯಾನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅಮೆರಿಕಾದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಹೇಳಿರೋ ಮಾತು. ಗೆಳೆಯರೆ, ಇಲ್ಲಿ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನು ಹಾಕಿದ್ರೆ ರಷ್ಯಾದ ಆರ್ಥಿಕತೆ ಸಂಪೂರ್ಣವಾಗಿ ನಾಶ ಆಗುತ್ತೆ ಅನ್ನೋದು ಅಮೆರಿಕಾದ ಭಾವನೆ. ಯಾಕೆಂದ್ರೆ ಈ ಸ್ಯಾಂಕ್ಷನ್ಸ್ ರಷ್ಯಾ ಜೊತೆ ವ್ಯಾಪಾರ ಮಾಡೋ ದೇಶಗಳ ಮೇಲೆ ಬೀಳುತ್ತೆ. ರಷ್ಯಾದ ಜೊತೆ ಯಾವುದೇ ದೇಶದ ಯಾವುದೇ ಕಂಪನಿ ತೈಲ ಹಾಗೂ ಇನ್ನಿತರ ಏನನ್ನೇ ಖರೀದಿ ಮಾಡಿದ್ರು, ರಷ್ಯಾಗೆ ಏನನ್ನೇ ಮಾರಾಟ ಮಾಡಿದ್ರು ಆ ಸಂಸ್ಥೆಯ ಮೇಲೆ ಸ್ಯಾಂಕ್ಷನ್ಸ್ ಬೀಳ್ತಾ ಹೋಗುತ್ತವೆ. ಅದರ ಜೊತೆ ಆ ಕಂಪನಿಯ ಜೊತೆ ಅಮೆರಿಕ ವ್ಯಾಪಾರ ವಹಿವಾಟುಗಳನ್ನು ಮಾಡೋದಿಲ್ಲ. ಆ ಕಂಪನಿಯ ಅಸೆಟ್ಸ್ ಅಮೆರಿಕಾದಲ್ಲಿದ್ರೆ ಅದನ್ನ ಸೀಸ್ ಮಾಡ್ತಾರೆ. ಕಂಪನಿಯ ಮಾಲೀಕರು ಅಥವಾ ಪ್ರಮುಖರಿಗೆ ಅಮೆರಿಕಾದ ವೀಸಾ ಸಿಗೋದಿಲ್ಲ. ಅಲ್ಲಿ ಬ್ಯಾಂಕ್ ಅಕೌಂಟುಗಳಿದ್ರೆ ಅವುಗಳನ್ನು ಮುಟ್ಟುಗೋಲು ಹಾಕೊಳ್ಳಲಾಗುತ್ತೆ. ಹೀಗೆ ಮಾಡೋ ಮೂಲಕ ರಷ್ಯಾ ಜೊತೆ ಜಗತ್ತಿನ ಯಾವ ದೇಶವು ಏನನ್ನು ಖರೀದಿ ಮಾಡದ ಹಾಗೆ ತಡಿತೀವಿ ಅಂತ ಅಮೆರಿಕ ಅಂದುಕೊಳ್ತಾ ಇದೆ. ಮತ್ತು ಈ ಸ್ಯಾಂಕ್ಷನ್ಸ್ಗೆ ನೀವು ಕೂಡ ಕೈ ಜೋಡಿಸಿ ಅಂತ ಯುರೋಪಿಯನ್ ಯೂನಿಯನ್ ಅನ್ನ ಕೂಡ ಅಮೆರಿಕ ಕರೀತಾ ಇದೆ. ಹಾಗಾದ್ರೆ ಇದು ಸಾಧ್ಯವಾಗೋ ಮಾತೆ? ಗೆಳೆಯರೆ, ಇಲ್ಲಿ ಯುರೋಪಿಯನ್ ಯೂನಿಯನ್ಗೆ ಭಾರತದ ಮೇಲೆ ನೀವು ಕೂಡ 50% ಟ್ಯಾರಿಫ್ ಹಾಕಿ ಅಂತ ಅಮೆರಿಕ ಹೇಳ್ತು. ಆದರೆ ಯುರೋಪಿಯನ್ ಯೂನಿಯನ್ ಟ್ಯಾರಿಫ್ ಹಾಕೋದು ಬಿಡಿ, ಭಾರತದ ಜೊತೆ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಇದೇ ವಾರ ಅಲ್ಲಿನ ವ್ಯಾಪಾರಿ ನಿಯೋಗ ಭಾರತಕ್ಕೆ ಭೇಟಿ ಕೊಡ್ತಾ ಇದೆ. ಯುರೋಪಿಯನ್ ಯೂನಿಯನ್ನ ಮುಖ್ಯಸ್ಥೆ ಉರ್ಸುಲಾ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆಗಳನ್ನು ಮಾಡಿದ್ದಾರೆ. ರಷ್ಯಾ ಹಾಗೂ ಯುರೋಪಿಯನ್ ಯೂನಿಯನ್ ನಡುವೆ ಶಾಂತಿ ಮಾತುಕತೆಗಿರೋ ಸಂಪರ್ಕನೇ ನೀವು ಅಂತ ಕೂಡ ಪೇಳಿದ್ದಾರೆ. ಇನ್ನು ಯುರೋಪಿಯನ್ ಯೂನಿಯನ್ನ ಸಾಕಷ್ಟು ದೇಶಗಳು ಇವತ್ತಿಗೂ ರಷ್ಯಾದ ತೈಲ ಮತ್ತು ಗ್ಯಾಸ್ ಅನ್ನ ಖರೀದಿ ಮಾಡ್ತಲೇ ಇವೆ. ಅವರಿಗೆ ಅಮೆರಿಕಾದಿಂದ ಅವುಗಳನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯುರೋಪ್ ಅಂದ ಕೂಡಲೇ ಅಲ್ಲಿನ ಎಲ್ಲ ದೇಶಗಳು ಶ್ರೀಮಂತಿಕೆಯಿಂದ ನಳನಳಿಸ್ತೀವಿ ಅಂತಲೂ ಅಲ್ಲ, ಅಲ್ಲೂ ಬಡವರಿದ್ದಾರೆ, ಬಡತನ ಇದೆ, ಬರೀ ಪೆನ್ಷನ್ ಮೇಲೆ ಬದುಕು ನಡೆಸ್ತಾ ಇರೋ ಜನ ಇದ್ದಾರೆ. ಅವರಿಗೆ ಚಳಿಗಾಲ ಬಂತು ಅಂದರೆ ವಿಪರೀತ ಪ್ರಮಾಣದಲ್ಲಿ ಇಂಧನ ಬೇಕಾಗುತ್ತೆ. ವಿದ್ಯುತ್ ತಯಾರಿಗೆ ಕೂಡ ಅಲ್ಲಿನ ಸಾಕಷ್ಟು ದೇಶಗಳು ತೈಲವನ್ನು ಬಳಕೆ ಮಾಡುತ್ತವೆ. ಹೀಗಾಗಿ ಇಂಧನದ ಬೆಲೆ ಹೆಚ್ಚಾದರೆ ಯುರೋಪಿನ ಸಾಕಷ್ಟು ದೇಶಗಳು ಆರ್ಥಿಕ ಕುಸಿತವನ್ನು ಕಾಣಬೇಕಾಗಿ ಬರುತ್ತೆ. ಈ ಕಾರಣಕ್ಕೆ ಅವರು ರಷ್ಯಾದ ತೈಲವನ್ನು ಬಿಡ್ತಾ ಇಲ್ಲ. ಅಕಸ್ಮಾತ್ ರಷ್ಯಾದ ತೈಲವನ್ನು ಯಾರೇ ಖರೀದಿ ಮಾಡಿದ್ರು ಅವರ ಮೇಲೆ ನಿರ್ಬಂಧಗಳನ್ನು ಹಾಕ್ತೀವಿ ಅಂತ ಅಮೆರಿಕ ಮತ್ತು ಯುರೋಪಿಯನ್ ಯೂನಿಯನ್ ಹೇಳಿಬಿಟ್ರೆ ಯುರೋಪಿನ ಕೆಲ ದೇಶಗಳು ಆ ಯೂನಿಯನ್ನಿಂದ ಹೊರಬಂದು ರಷ್ಯಾದ ಕೂಟವನ್ನು ಸೇರಿಬಿಡೋ ಸಾಧ್ಯತೆಗಳು ಕೂಡ ಇರುತ್ತವೆ. ಹೀಗಾಗಿ ಯುರೋಪ್ ಕೂಡ ಅಲ್ಲಿ ಅಮೆರಿಕಾದ ತಾಳಕ್ಕೆ ಕುಣಿಯೋದು ಕಷ್ಟ. ಅವರು ಯೋಚಿಸಿ ನಿರ್ಧಾರವನ್ನು ತಗೋಬೇಕಾಗತ್ತೆ. ಇನ್ನು ರಷ್ಯಾದ ತೈಲ ಖರೀದಿ ಮಾಡೋ ಕಂಪನಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರೆ, ತೈಲ ಸರಬರಾಜು ಮಾಡೋ ಹಡಗುಗಳ ಮೇಲೆ ನಿರ್ಬಂಧ ಬಿದ್ದರೆ ಪಶ್ಚಿಮದ ಶಿಪ್ ಕಂಪನಿಗಳು ರಷ್ಯಾದಿಂದ ದೂರ ಆಗಬಹುದು. ಆದರೆ ವ್ಯಾಪಾರ ಏನು ನಿಲ್ಲೋದಿಲ್ಲ. ಯಾಕೆಂದ್ರೆ ರಷ್ಯಾ ಈಗಾಗಲೇ ತನ್ನದೇ ಆದ ರಹಸ್ಯ ಶಿಪ್ ಕಂಪನಿಗಳನ್ನು ಸಿದ್ಧ ಮಾಡಿಟ್ಕೊಂಡಿದೆ. ಯಾವುದೋ ದೇಶದ ಬಾವುಟ ಹಾಕೊಂಡು ಅವರು ರಷ್ಯಾದ ತೈಲವನ್ನು ಸಾಗಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ನಿಯಂತ್ರಿಸೋದು ಕಷ್ಟ. ಹಾಗೆ ಖರೀದಿ ಮಾಡೋ ಕಂಪನಿಗಳು ಕೂಡ ಫೇಕ್ ಹೆಸರಲ್ಲಿ ಶೆಲ್ ಕಂಪನಿಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತವೆ. ಅಲ್ಲಿಂದ ಸರಬರಾಜು ಮುಂದುವರಿತಾ ಹೋಗುತ್ತೆ. ಇನ್ನು ಭಾರತದಲ್ಲಂತೂ ಹೇಗೂ ನಯಾರ ಇದ್ದೇ ಇದೆ. ಅದರ ಮೇಲೆ ಈಗಾಗಲೇ ಅಮೆರಿಕ ನಿರ್ಬಂಧಗಳನ್ನು ಕೂಡ ವಿಧಿಸಿದೆ. ಅಲ್ಲಿಗೆ ಮುಂದೆ ಕೂಡ ರಷ್ಯಾದ ತೈಲ ಬರ್ತಲೇ ಇರುತ್ತೆ. ಹಾಗೆ ಇನ್ನಷ್ಟು ಕಂಪನಿಗಳು ಕೂಡ ಹುಟ್ಕೊಳ್ಳುತ್ತವೆ. ಇಲ್ಲಿ ರಷ್ಯಾದ ತೈಲ ವ್ಯಾಪಾರ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಅಮೆರಿಕ ಮತ್ತು ಜಗತ್ತಿನ ಸಂಬಂಧಗಳನ್ನು ಈ ಸೆಕೆಂಡರಿ ಸ್ಯಾಂಕ್ಷನ್ಸ್ ಅನ್ನೋದು ಹಾಳು ಮಾಡುತ್ತೆ. ಇನ್ನು ಅಮೆರಿಕ ಇಲ್ಲಿ ಹೀಗೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಬಗ್ಗೆ ಯೋಚಿಸ್ತಾ ಇದ್ರೆ, ಮತ್ತೊಂದು ಕಡೆ ಅಲ್ಲಿನ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ ಟ್ಯಾರಿಫ್ ನೀತಿಯ ವಿರುದ್ಧ ತೀರ್ಪು ಕೊಡೋ ಸಾಧ್ಯತೆಗಳಿವೆ ಅನ್ನೋ ಆತಂಕವನ್ನ ಅಮೆರಿಕಾದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ಇಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ ಆಕ್ಟ್ನ ಅಡಿಯಲ್ಲಿ ಟ್ರಂಪ್ ನಾನಾ ದೇಶಗಳ ಮೇಲೆ ಟ್ಯಾರಿಫ್ ವಿಧಿಸುವ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಮಾಡಿದ್ರು. ಈ ನಿರ್ಧಾರವನ್ನು ಅಮೆರಿಕಾದ ವ್ಯಾಪಾರಿ ಕಂಪನಿಗಳು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿವೆ. ಇಂಥ ಆದೇಶವನ್ನ ಅಲ್ಲಿನ ಕಾಂಗ್ರೆಸ್ ತಗೋಬೇಕು. ಆದರೆ ಇಲ್ಲಿ ಅಧ್ಯಕ್ಷರ ನಿಲುವಿಗೆ ಅಮೆರಿಕಾದ ಕಾಂಗ್ರೆಸ್ ಅಂದ್ರೆ ಅಲ್ಲಿನ ಸದನದ ಅಂಗೀಕಾರ ಇಲ್ಲ. ಹೀಗಾಗಿ ಇದು ಅಸಂವಿಧಾನಿಕ ಆಗುತ್ತೆ. ಟ್ರಂಪ್ ಡಿಕ್ಟೇಟರ್ ಅಲ್ಲ. ಅಮೆರಿಕ ಅನ್ನೋದು ಜಗತ್ತಿನ ಅತಿ ಪುರಾತನ ಪ್ರಜಾಪ್ರಭುತ್ವ. ಹೀಗಾಗಿ ಇಲ್ಲಿ ಎಲ್ಲವೂ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಬದ್ಧವಾಗಿ ಆಗಬೇಕು ಅಂತ ಅಲ್ಲಿನ 5 ಆಮದು ರಫ್ತು ಕಂಪನಿಗಳು ನ್ಯಾಯಾಲಯದ ಮೆಟ್ಟಿಲನ್ನು ಏರಿತು. ಆ ಪ್ರಕರಣದಲ್ಲಿ ಅಮೆರಿಕಾದ ವ್ಯಾಪಾರ ವ್ಯಾಜ್ಯಗಳ ನ್ಯಾಯಾಲಯ ಟ್ಯಾರಿಫ್ ಹೇರಿಕೆಯ ವಿರುದ್ಧ ತೀರ್ಪು ಕೊಡ್ತು. ಅಧ್ಯಕ್ಷರು ಅದನ್ನು ಪ್ರಶ್ನೆ ಮಾಡಿ ಫೆಡರಲ್ ಕೋರ್ಟಿಗೆ ಹೋದರು. ಅಲ್ಲಿ ಕೂಡ ಟ್ಯಾರಿಫ್ ವಿರುದ್ಧನೇ ತೀರ್ಪು ಬಂದಿದೆ. ಈಗ ಪ್ರಕರಣ ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬಂದಿದೆ. ಅಲ್ಲಿ ಕೂಡ
ಟ್ರಂಪ್ ಟ್ಯಾರಿಫ್ ವಿರುದ್ಧ ತೀರ್ಪು ಬರೋ ಸಾಧ್ಯತೆ ಇದೆ ಅಂತ ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರು ಹೇಳಿದ್ದಾರೆ. ಅಕಸ್ಮಾತ್ ಟ್ಯಾರಿಫ್ ವಿರುದ್ಧ ತೀರ್ಪು ಬಂದರೆ ಅಮೆರಿಕಾದ ನೀತಿ ನಿಲುವುಗಳಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನೋ ಪ್ರಯತ್ನಗಳಿಗೆ ಹಿನ್ನಡೆ ಆಗುತ್ತೆ. ನಾವು ಯುದ್ಧ ನಿಲ್ಲಿಸೋದಕ್ಕೆ ಮತ್ತು ಅಮೆರಿಕಾನ ಸರಿಪಡಿಸೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ, ಆದರೆ ಅದಕ್ಕೆ ಸರಿಯಾದ ಬೆಂಬಲ ನಮಗೆ ಸಿಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಈಗಾಗಲೇ ಟ್ರಂಪ್ ಹಾಗೂ ಅವರ ಸುತ್ತಲಿನ ಜನ ಒಂದು ಅಭಿಪ್ರಾಯವನ್ನು ಮೂಡಿಸುವ ಕೆಲಸವನ್ನು ಕೂಡ ಶುರು ಮಾಡಿದ್ದಾರೆ. ಇಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಇಂಥ ನಿರ್ಧಾರಗಳನ್ನು ಅಧ್ಯಕ್ಷರು ತಗೊಳ್ಳೋದಕ್ಕೆ ಬರೋದಿಲ್ಲ ಅಂತ ಅಮೆರಿಕಾದ ಸಾಕಷ್ಟು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಹೀಗಾಗಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಕೂಡ ಟ್ಯಾರಿಫ್ನ ವಿರುದ್ಧ ತೀರ್ಪು ಕೊಟ್ಟುಬಿಟ್ರೆ ಈಗಾಗಲೇ ಸಂಗ್ರಹಿಸಿರುವ ಟ್ಯಾರಿಫ್ ಹಣ ಇದೆಯಲ್ಲ, ಅದು ಸುಮಾರು $1 ಟ್ರಿಲಿಯನ್ ವರೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೂ ಹಣವನ್ನು ಅಮೆರಿಕ ವಾಪಸ್ಸು ಕೊಡಬೇಕಾಗಿ ಬರುತ್ತೆ. ಹಾಗೇನಾದರೂ ಆದರೆ ಅಮೆರಿಕದ ಬೊಕ್ಕಸದ ಮೇಲೆ ದೊಡ್ಡ ಮಟ್ಟದ ಭಾರ ಬೀಳುತ್ತೆ ಅನ್ನೋದು ಟ್ರೆಷರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಅವರ ಆತಂಕ. ಇದು ಗೆಳೆಯರೆ ರಷ್ಯಾದ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹಾಗೂ ಅದರಿಂದ ಭಾರತದ ಮೇಲೆ ಆಗೋ ಪರಿಣಾಮಗಳು ಮತ್ತು ಅಮೆರಿಕದ ಟ್ಯಾರಿಫ್ಗಳೇ ರದ್ದಾಗೋ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.